ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿಯ ಮಹತ್ವ ಮತ್ತು ಆಚರಣೆ ಹೇಗೆ ಅನ್ನೋದನ್ನು ನಾವಿವತ್ತಿನ ವಿಡಿಯೋದಲ್ಲಿ ನೋಡೋಣ. ವೈಕುಂಠ ಏಕಾದಶಿಯ ದಿನ ಮಹಾವಿಷ್ಣುವಿನ ದರ್ಶನವನ್ನು ಪಡೆದುಕೊಂಡರೆ ಸುಖ ಸಮೃದ್ಧಿಯ ಜೊತೆಗೆ ಮರಣಾನಂತರ ಮೋಕ್ಷವು ಕೂಡ ಲಭಿಸುತ್ತದೆ ಎನ್ನುವಂತಹ ನಂಬಿಕೆ ಇದೆ. ಈ ದಿನ ದೇಗುಲಗಳಲ್ಲಿ ಉತ್ತರದ ದ್ವಾರದಲ್ಲಿ ದರ್ಶನವನ್ನು ನೀಡಲಾಗುತ್ತದೆ. ಏಕಾದಶಿ ಎಂದರೆ 11 ಎಂದರ್ಥ. ಪ್ರತಿ ತಿಂಗಳ ಕೃಷ್ಣ ಪಕ್ಷದಲ್ಲಿ ಒಮ್ಮೆ ಬರುವ ಏಕಾದಶಿ ಹರಿನಾಮ ಸ್ಮರಣೆಯೇ ವಿಶೇಷ. ತಿಂಗಳಲ್ಲಿ 2 ಬಾರಿ ಬರುವ ಏಕಾದಶಿ ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತದೆ. ಅದರಲ್ಲಿ ವಿಶೇಷ ಅಂದರೆ ಧನುರ್ಮಾಸದಲ್ಲಿ ಬರುವಂತಹ ವೈಕುಂಠ ಏಕಾದಶಿ. ಈ ದಿನ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಅಂತ ಹೇಳಲಾಗುತ್ತೆ. ಈ ದಿನ ಸತ್ತವರು ನೇರ ಭಗವಂತನಲ್ಲಿಗೆ ಹೋಗ್ತಾರೆ ಮತ್ತು ಮುಕ್ತಿ ಕೂಡ ಸಿಗುತ್ತೆ ಎಂಬುದು ನಂಬಿಕೆ. ಪುಷ್ಯಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯೇ ವೈಕುಂಠ ಏಕಾದಶಿ. ಈ ದಿನ ಉಪವಾಸವಿದ್ದು ವಿಷ್ಣುವಿನ ಸ್ಮರಣೆಯಲ್ಲಿ ಭಕ್ತಾದಿಗಳು ತೊಡಗಿರುತ್ತಾರೆ. ಮುಕ್ಕೋಟಿ ಏಕಾದಶಿ ಎಂದು ಕೂಡ ಕರೆಯುತ್ತಾರೆ. ಈ ದಿನ ಮಹಾವಿಷ್ಣುವು ಗರುಡ ವಾಹನರೂಢನಾಗಿ ವೈಕುಂಠದಲ್ಲಿ ಉತ್ತರದ ದ್ವಾರದ ಕಡೆ ಬರುತ್ತಾರೆ. ಆಗ ದೇವಾನುದೇವತೆಗಳು ಕೂಡ ವಿಷ್ಣುವಿನ ದರ್ಶನವನ್ನು ಪಡೆಯುತ್ತಾರೆ. ಈ ದಿನ ಉಪವಾಸವಿದ್ದು ವೈಕುಂಠ ದ್ವಾರದ ಮೂಲಕ ದೇವಸ್ಥಾನವನ್ನು ಪ್ರವೇಶ ಮಾಡಿ ಭಗವಂತನ ದರ್ಶನವನ್ನು ಪಡೆದರೆ ಮೋಕ್ಷ ದೊರೆಯುತ್ತದೆ ಎನ್ನುವಂತಹ ನಂಬಿಕೆ ಇದೆ. ಈ ದಿನ ಉಪವಾಸ ಮಾಡಿದ್ರೆ ವರ್ಷದ ಎಲ್ಲ ಏಕಾದಶಿಯ ದಿನದಂದು ಉಪವಾಸ ಮಾಡದೇ ಇದ್ದರೂ ಸಹ ಈ ಒಂದು ದಿನ ಉಪವಾಸ ಮಾಡಿದ್ರೆ ಮೋಕ್ಷ ದೊರೆಯುತ್ತದೆ, ಫಲ ದೊರೆಯುತ್ತದೆ ಎನ್ನುವಂತಹ ನಂಬಿಕೆ. ವಿಷ್ಣು ಪುರಾಣದ ಪ್ರಕಾರ ಮತ್ತೊಂದು ಕಥೆಯೇ ಇದೆ. ವಿಷ್ಣು ಪುರಾಣದ ಪ್ರಕಾರ ಮುರ ಎಂಬ ಅಸುರನ ಕಾಟದಿಂದ ಬೇಸತ್ತಿದ್ದಂತಹ ದೇವತೆಗಳು ವಿಷ್ಣುವಿನ ಮೊರೆ ಹೋಗ್ತಾರೆ. ಆಗ ವಿಷ್ಣು ಮುರನ ವಿರುದ್ಧ ಯುದ್ಧವನ್ನು ಪ್ರಾರಂಭಿಸುತ್ತಾನೆ. ಮುರ ಸಹ ಬಲಶಾಲಿ ರಾಕ್ಷಸ. ಯುದ್ಧದಲ್ಲಿ ಇಬ್ಬರು ಕೂಡ ಸೆಣಸಾಟವನ್ನು ಪ್ರಾರಂಭಿಸ್ತಾರೆ. ಆದರೆ ಇಬ್ಬರು ಕೂಡ ಸೋಲೋದಿಲ್ಲ. ಆಗ ಕೆಲ ಸಮಯ ಬೇಸತ್ತು ವಿಷ್ಣು ಕೆಲ ಸಮಯದವರೆಗೆ ವಿಶ್ರಾಂತಿಯನ್ನು ಪಡೆದುಕೊಳ್ಳೋದಕ್ಕೆ ಅಂತ ನಿದ್ದೆಗೆ ಜಾರುತ್ತಾನೆ. ಆ ಸಮಯದಲ್ಲಿ ವಿಷ್ಣುವಿನ ದೇಹದಿಂದ ಹೆಣ್ಣಿನ ಮಾಯೆ ಹೊರಬಂದು ಆಕೆ ರಾಕ್ಷಸನನ್ನು ಸಂಹಾರ ಮಾಡ್ತಾಳೆ. ಈಕೆಯ ದೃಷ್ಟಿಗೆ ಮುರ ಸುಟ್ಟು ಭಸ್ಮನಾಗುತ್ತಾನೆ. ನಿದ್ದೆಯಿಂದ ಎಚ್ಚರಗೊಂಡ ವಿಷ್ಣು ತನ್ನ ದೇಹದಲ್ಲಿ ಬಂದಂತಹ ಹೆಣ್ಣಿನ ಶಕ್ತಿಗೆ ಅಚ್ಚರಿಗೊಂಡು ಆ ಹೆಣ್ಣಿಗೆ ಏಕಾದಶಿ ಎಂಬ ಹೆಸರನ್ನಿಡುತ್ತಾನೆ. ಆಕೆಗೆ ಏನು ವರ ಬೇಕು ಕೇಳು ಎಂದು ಕೂಡ ಹೇಳುತ್ತಾನೆ. ಆಗ ಆ ಹೆಣ್ಣು, ನಾನು ಮುರನನ್ನು ಸಂಹಾರ ಮಾಡಿದ್ದ ದಿನ ಇದು. ಹಾಗಾಗಿ ಸಂಹಾರ ಮಾಡಿದ ಈ ದಿನ ನಿನ್ನನ್ನು ಆರಾಧಿಸುವಂತಹ ಭಕ್ತರಿಗೆ ವೈಕುಂಠದ ದ್ವಾರ ತೆರೆದಿರಲಿ, ಅವರಿಗೆ ಮೋಕ್ಷ ಲಭಿಸಲಿ ಎಂದು ಕೇಳಿಕೊಳ್ಳುತ್ತಾಳೆ. ಅಂದಿನಿಂದ ಏಕಾದಶಿಯ ದಿನದಂದು ಕೋರಿಕೆಯಂತೆ ವೈಕುಂಠದ ದ್ವಾರ ಸರ್ವರಿಗೂ ತೆರೆದಿರುತ್ತದೆ.